ಫಸ್ಟ್ ನಾವು ಲ್ಯಾಂಗ್ವೇಜನ್ನು ಬರೀಬೇಕು. ಲ್ಯಾಂಗ್ವೇಜಲ್ಲಿ ಕ್ವಶನ್ನ ಕಂಡೀಷನ್ ನೋಡಿ ಬರೀಬೇಕು. ಕ್ವಶನ್ನಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಸ್ಟ್ರಿಂಗ್ ಆಫ್ ಎ ಈಸ್ ಹ್ಯಾವಿಂಗ್ ಅಟ್ಲೀಸ್ಟ್ ಒನ್ ಎ. ಅದು 1 ಇರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚಿರ್ಬೋದು, ಒಂದಕ್ಕಿಂತ ಕಡಿಮೆ ಇರಬಾರ್ದು. ಅಂದರೆ 0 ಅಂತ 0 -1 -2 ಹೀಗಿರಬಾರ್ದು. ಅದು ಅಟ್ಲೀಸ್ಟ್ 1 ಆಗಿರ್ಬೋದು, ಆದರೆ ಅದಕ್ಕಿಂತ ಹೆಚ್ಚು ಆಗಿರಬಹುದು. ಓಕೆ, ಸೊ ಎಲ್ಲಿಂದ ಈ ರೀತಿಯಲ್ಲಿ ಬರ್ತೀವಿ. 1A 2A 3A ಹೀಗೆ ಬರಿಬೋದು. ನೆಕ್ಸ್ಟ್ ಇನ್ಪುಟ್ ಏನಿದೆ ಇಲ್ಲಿ, ಸ್ಟ್ರಿಂಗ್ ಆಫ್ ಎ ಅಂದರೆ ಇನ್ಪುಟಲ್ಲಿ ಎ ಅಷ್ಟೇ ಇದೆ. ನಿಮಗೆ ಮುಂದೆ ಕ್ವಶನ್ ಬರ್ಬೋದು, ದ್ಯಾಟ್ ಮೇ ಕಂಟೈನ್ ಎ ಆ್ಯಂಡ್ ಬಿ ಆಸ್ ಎ ಇನ್ಪುಟ್, ದೆನ್ ಎ ಬಿ ಸಿ ಆಸ್ ಎ ಇನ್ಪುಟ್. ಓಕೆ, ಇವೆಲ್ಲ ಕಂಟೈನನ್ನು ಮಾಡ್ಬೋದು. ಓಕೆ, ಇದರಲ್ಲಿ ಎ ಇನ್ಪುಟ್ ಇದೆ. ನೆಕ್ಸ್ಟ್ ಟ್ರಾನ್ಸಿಷನ್ ಟೇಬಲನ್ನು ಬರೀಬೇಕು. ಟ್ರಾನ್ಸಿಷನ್ ಟೇಬಲ್ಗಿಂತ ಮುಂದೆ ನಾವು ಡೈಗ್ರಾಮನ್ನು ತೆಗಿಬೇಕು, DFA ಡೈಗ್ರಾಮ್. ಸೊ Q1 Q0 ಇನಿಷಿಯಲ್ ಸ್ಟೇಟನ್ನು ಕನ್ಸಿಡರ್ ಮಾಡಿ. Q1 ಕನ್ಸಿಡರ್ ಆ್ಯಸ್ ಎ ಇನಿಷಿಯಲ್ ಸ್ಟೇಟ್. ಓಕೆ, ಇಲ್ಲಿ ಇನಿಷಿಯಲ್ ಸ್ಟೇಟ್ ಇದೆ ಯಾವುದಲ್ಲ, ಇನಿಷಿಯಲ್ ಸ್ಟೇಟನ್ನು Q0 ಆಗಿ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಇನ್ಪುಟನ್ನು ಎ ಆಗಿ ಕೊಡಬೇಕು. ಇದು ಟ್ರಾನ್ಸಿಷನ್ ಸ್ಟೇಟ್. ದೆನ್ ಆಫ್ಟರ್ ದ್ಯಾಟ್ ದೇರ್ ವಿಲ್ ಬಿ Q1. ದಿಸ್ Q0 ಹ್ಯಾವ್ ಇನ್ಪುಟ್ A and it will go towards the Q1. Okay, this is the final state because ಒಂದೇ ಇನ್ಪುಟನ್ನು ಯೂಸ್ ಆಗಿದೆ. ಇಲ್ಲಿ ಇನ್ನು 2 ಇನ್ಪುಟ್ ಯೂಸ್ ಆಗ್ತಾ ಇದ್ದಾರೆ. ನಾವು ಮತ್ತೊಂದು ಟ್ರಾನ್ಸಿಷನ್ ಸ್ಟೇಟ್ ತೆಗೆದು Q2 ಅಂತ ಕೊಟ್ಟು ಅದಕ್ಕೆ B ಅಂತ ಇನ್ಪುಟ್ ಕೊಡ್ಬೋದಾಗಿತ್ತು. ಬಟ್ ಇದು DFA, ಇದರಲ್ಲಿ 1 ಇನ್ಪುಟನ್ನು ಒಂದೇ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅದನಂತರ ಸೆಲ್ಫ್ ಲೂಪಾಗಿ ಹೀಗೆ ಇದು ಕೊಡಿ. ಓಕೆ, ದಿಸ್ ವಿಲ್ ಬಿ ದ ಡಯಾಗ್ರಾಮ್ ಆಫ್ ದಿ DFA. ನೆಕ್ಸ್ಟ್ ನಾವು ಟ್ರಾನ್ಸಿಷನ್ ಟೇಬಲನ್ನು ತೆಗಿಬೇಕು. ಓಕೆ, ಟ್ರಾನ್ಸಿಷನ್ ಟೇಬಲ್ ಒಳಗೆ ಸ್ಟೇಟ್ಸನ್ನು ಬರ್ತವೆ. ನಮಗೆ ಯಾವ್ಯಾವ ಸ್ಟೇಟ್ಸ್ ಅದಾವೆ, ನಂತರ ಇನ್ಪುಟ್ಸ್. ಓಕೆ, ದೇರ್ ವಿಲ್ ಬಿ ಓನ್ಲಿ ಒನ್ ಇನ್ಪುಟ್. ಸಾರಿ, ದೇರ್ ಈಸ್ ಓನ್ಲಿ ಒನ್ ಇನ್ಪುಟ್. ಸೊ ಟೇಬಲ್ ವಿಲ್ ಬಿ ರಿಮೇನ್ ದಿಸ್ ಲೈಕ್ ಓನ್ಲಿ. ಮತ್ತು ಸ್ಟೇಟ್ಸ್ Q1, ಇದಕ್ಕೆ ನಾವು ಸ್ಟೇಟ್ಸ್ ಅಂತ ಕರಿತೇವೆ. ಓಕೆ, Q0 and Q1 are the states. ಓಕೆ, ಇಲ್ಲಿ Q1ಗೆ ಏನು ಇನ್ಪುಟ್ ಕೊಟ್ಟಾಗ ನಮಗೆ ಯಾವ ಸ್ಟೇಟ್ ಸಿಗ್ತಾ ಇದೆ, Q1 ಸಿಗ್ತಾ ಇದೆ. Q1ಗೆ ಏನು ಇನ್ಪುಟ್ ಕೊಟ್ಟಾಗ ನಮಗೆ ಯಾವ ಸ್ಟೇಟ್ ಸಿಗ್ತಾ ಇದೆ, Q1. ಸೆಲ್ಫ್ ಲೂಪ್ ಇದೆ, ಅದಕ್ಕೆ ನಮಗೆ Q1ಗೆ ಎ ಇನ್ಪುಟ್ ಕೊಟ್ಟಾಗ Q1 ಕೂಡ ಸಿಗ್ತಾ ಇದೆ. ದಿಸ್ ಈಸ್ ಇಟ್, ದ್ಯಾಟ್ಸ್ ಆಲ್. ಅಂದರೆ ನಿಮಗೆ ಈ ಕ್ವಶನನ್ನು ಕೇಳಿದಾಗ DFA ಟು ಎಕ್ಸೆಪ್ಟ್ ದ ಸ್ಟ್ರಿಂಗ್ ಆಫ್ ಎ ಈಸ್ ಹ್ಯಾವಿಂಗ್ ಅಟ್ಲೀಸ್ಟ್ 1A, ಈ ರೀತಿ ಕ್ವಶನ್ ಕೇಳಿದಾಗ ಮೊದಲು ನೀವು ಲ್ಯಾಂಗ್ವೇಜನ್ನು ಬರೀಬೇಕು. ಬಟ್ ದಿಸ್ ಲ್ಯಾಂಗ್ವೇಜ್ ಯು ಶುಡ್ ಹ್ಯಾವ್ ಟು ರೈಟ್ ಇನ್ ಯುವರ್ ಎಕ್ಸಾಮ್. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ರೈಟ್ ದಿ input whichever given in the question. Okay, input is A in this question. It may be vary with different question. ಬೇರೆ ಕ್ವಶನಲ್ಲಿ ಬೇರೆ ಇನ್ಪುಟ್ಸ್ ಅಂತ ತೊಗೊಳ್ಳಿಕ್ಕೆ ಹೇಳ್ಬೋದು. ಓಕೆ, ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಡ್ರಾ ದಿ ಟ್ರಾನ್ಸಿಷನ್ ಡಯಾಗ್ರಾಮ್. ದಿಸ್ ಈಸ್ ದ ಇನಿಷಿಯಲ್ ಸ್ಟೇಟ್ ಆ್ಯಂಡ್ ದಿಸ್ ಈಸ್ ದಿ ಫೈನಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟ್ ಯಾವಾಗಲೂ ಈ ಸಿಂಬಾಲ್ನಿಂದ ಪ್ರಾರಂಭವಾಗಬೇಕು ಮತ್ತು ಫೈನಲ್ ಯಾವುದೇ ಇರ್ಬೋದು. Q3 ಇತ್ತು ಅಂದರೆ ಅದಕ್ಕೆ ಡಬಲ್ ಸರ್ಕಲನ್ನು ಹಾಕಬೇಕು. ದಿಸ್ ಈಸ್ ದಿ ಬೇಸಿಕ್ಸ್. ಫಾರ್ representing the answer in the exam, you should write the language, input, machine ಅನ್ನು ಈ ಒಂದು ಫಾರ್ಮುಲಾನ ಬರೀರಿ. ಇನ್ ಫಾರ್ಮುಲಾ ಅಥವಾ ರೀಪ್ರೆಸೆಂಟೇಷನ್ ಅಂತ ಹೇಳ್ಬೋದು ನೀವು. ಆಫ್ಟರ್ ದ್ಯಾಟ್ ಟ್ರಾನ್ಸಿಷನ್ ಟೇಬಲ್ ಈಸ್ ಮಸ್ಟ್ ಆ್ಯಂಡ್ ಡಯಾಗ್ರಾಮ್ ಆಲ್ಸೋ ಈಸ್ ಮಸ್ಟ್. You can get full marks on this question. This is it. In next video we will be discussing next question.